ಅವ್ರ ಮನೇಲಿ ಇದ್ದಿದ್ದು. ಇದು ಅವರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಮನೇಲಿ, ಅದನ್ನ ಇಟ್ಕೊಳ್ಳೋಕೆ ಒಂದು ಇದ್ ನೋಡಿ. ಇದೆಲ್ಲ ನಾನು ಅಲ್ಲಿ ಇಲ್ಲಿ ಹೋದಾಗ ತರೋದು. ಅದೇ ಇದು ನೋಡಿ, ನನ್ಗೆ ಗೊತ್ತಿದ್ದಾಗ ಇದಕ್ಕೆ ಇದು ರುಬೋಕಲ್ಲು. ನಂಗೆ ಇದೆಲ್ಲ ತುಂಬಾ ಇಷ್ಟ ಕಲೆಕ್ಟ್ ಮಾಡ್ಕೊಳ್ಳೋದು. ಇದ್ ಹಿಂಗ್ ಓಪನ್ ಆಗುತ್ತೆ. ಅವ್ರು ಅವಾಗ ಸೀರೆ ಗೀರೆ ತಂದಿರ್ಬೇಕೇನೋ, ಸೀರೆ ಒಡವೆ. ನಮ್ ತಾತ ಹೇಳೋರು ಅವ್ರ ಬ್ರದರ್ ಯಾವ್ದೋ ಟೆನ್ನಿಸ್ ಮ್ಯಾಚ್ ಅಲ್ಲಿ ಗೆದ್ದಿದ್ದು ಟ್ರೋಫಿ ಅಂತ. ಓಕೆ, ಇದು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನಿದೆ ಅಗೇನ್ ಇಟ್ಸ್ ಅ ರೋಸ್ವುಡ್ ಕಬರ್ಡ್. ಇದು ದಿಮಾಕು ಚಿತ್ರದ ಪವಿತ್ರ ಅವರ ರೂಮ್ ಇದು. ನಮಸ್ಕಾರ ವೀಕ್ಷಕರ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ KM ವೀರೇಶ್. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ತಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ. ಇವತ್ತಿನ ದಿವಸ ನಾನು ಮೈಸೂರಿನ MV ಗೋಪಾಲಸ್ವಾಮಿ ಅವರ ಮನೆಗೆ ಬಂದಿದ್ದೀನಿ. MV ಗೋಪಾಲಸ್ವಾಮಿ ಯಾರು ಅಂತ ಹೇಳಿದ್ರೆ, ನಮ್ಮ ಮೈಸೂರಿನ ಮೊದಲ ರೇಡಿಯೋ ಸ್ಟೇಷನ್ ಓಪನ್ ಮಾಡಿದಂಥ ವ್ಯಕ್ತಿ. ಅಂದ್ರೆ ಅವರು ಪ್ರೈವೇಟ್ ರೇಡಿಯೋ ಸ್ಟೇಷನ್ ಅಲ್ಲಿ 1935ನೇ ಇಸ್ವಿನಲ್ಲಿ ಓಪನ್ ಮಾಡಿದವರು. ಅವರೇ ಮೊದಲನೇದಾಗಿ ಆಕಾಶವಾಣಿ ಅಂತ ಒಂದು ಪ್ರಚಾರ ಶುರು ಮಾಡಿದಂಥ ವ್ಯಕ್ತಿ. ಇವತ್ತು ಅವರ ಮೊಮ್ಮಗಳು ಮನೆಗೆ ಬಂದಿದ್ದೀವಿ. ಮೊಮ್ಮಗಳು ಮತ್ತೆ ಆ ಮೊಮ್ಮಗಳಿನ ಮಗಳು ಮರಿ ಮಗಳು ಇವರು ದಿಮಾಕು ಚಿತ್ರದ ನಾಯಕಿ ನಟಿಯಾಗಿ ಅಭಿನಯಿಸಿದವರು. ಅವರ ಹೆಸರು ಪವಿತ್ರ ಅಂತ. ಹಾಗೂ ವೀರ ಮದಕರಿ ಚಿತ್ರದಲ್ಲಿ ಒಂದು ಲೇಡಿ ಪೊಲೀಸ್ ಆಫೀಸರ್ ಪಾತ್ರ ಮಾಡಿದ್ದಾರೆ. ಇವತ್ತು ಅವ್ರ ಮನೆ ಹೋಮ್ ಟೂರ್ ಬಂದಿದ್ದೀವಿ. ಅವ್ರ ಮನೆಯಲ್ಲಿ ಏನಂದ್ರೆ 100-150 ವರ್ಷದ ಹಿಂದಿನ ಕಾಲದ ಕೆಲವು ಆಂಟಿಕ್ ಪೀಸ್ಗಳಿದ್ದಾವೆ. ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ಬೇಕು ಅಂತ ನಾನು ಈ ಮನೆಗೆ ಬರ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗಿ ನೋಡೋಣ. ಬನ್ನಿ ವೀಕ್ಷಕರೇ, ನಾನು ನಿಮ್ಗೆ ಹೇಳ್ದಾಗೆ ಗೋಪಾಲಸ್ವಾಮಿ ಅವರ ಮೊಮ್ಮಗಳು ಮನೆಗೆ ಬಂದಿದ್ದೀವಿ. ಮೇಡಮ್ ಅವ್ರ ಹೆಸರು ಭಾರತಿ ಅಂತ. ನಮ್ಮ ಮೈಸೂರಿನಲ್ಲಿ ಮೊದಲನೇದಾಗಿ ಪ್ರೈವೇಟ್ ರೇಡಿಯೋ ಚಾನೆಲ್ ಓಪನ್ ಮಾಡಿದಂಥ ಮನೆಗೆ ಬಂದಿದ್ದೀವಿ ನಾವು. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಆಂಟಿಕ್ ಪೀಸಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ತೋರಿಸ್ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಈ ಮನೆಯಲ್ಲಿ ಏನೇನಿದೆ ಆಂಟಿಕ್ ಪೀಸಸ್ ಒಂದು ಚೂರು ನಮ್ಗೆ ಎಲ್ಲ ತೋರಿಸ್ಬಿಟ್ರೆ ನಮ್ಮ ವೀಕ್ಷಕರು ಅದನ್ನ ನೋಡಿ ಸಂತೋಷ ಪಡ್ತಾರೆ. ಖಂಡಿತ. ಆಂಟಿಕ್ ಅನ್ನೋಕ್ಕಿಂತ ನನ್ಗೇನ್ ಅನ್ಸುತ್ತೆ, ನಮ್ಮ ಪೂರ್ವಜರಿದಾರಲ್ಲ ಅವ್ರದೊಂದು ಪಾರ್ಟ್ ಇಲ್ಲಿದೆ ಅಂತ ನನ್ಗನ್ಸುತ್ತೆ. ಅದಕ್ಕೆ ನಾನು ಇದನ್ನೆಲ್ಲ ಇಷ್ಟು ಪ್ರಿಸರ್ವ್ ಮಾಡ್ಕೊಂಡಿದೀನಿ. ಈಗ ಇದು ನಮ್ ತಾತದು. ಇದು ಅಂದ್ರೆ ನಮ್ಮ ತಾಯಿ ತಂದೆದು. ಓಕೆ. ಅವ್ರ ಮನೇಲಿ ಇದ್ದಿದ್ದು. ಇದು ಅವರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಮನೇಲಿ, ಅದನ್ನ ಇಟ್ಕೊಳ್ಳೋಕೆ ಒಂದು ಇದು. ಇದನ್ನ ಓಪನ್ ಮಾಡಬಹುದು. ಇದನ್ನ ಓಪನ್ ಮಾಡ್ಬೋದು. ಆಮೇಲೆ ಇದನ್ನೆಲ್ಲ ಓಪನ್ ಮಾಡ್ಬೋದು. ಚಿಕ್ಕ ಚಿಕ್ಕ ಡ್ರಾಯರ್ಸ್ ಹೀಗೆ ಇದನ್ನೆಲ್ಲ ಓಪನ್ ಮಾಡ್ಬೋದು. ಇಲ್ಲೊಂದು ಐವರಿ ಇದಿದೆ. ಆಮೇಲೆ ಇದನ್ನ ಹಿಂಗೆ ಅವಾಗೆಲ್ಲ ನೆಲದಲ್ಲಿ ಕುತ್ಕೊಂಡು ಕೆಲಸ ಮಾಡೋರಲ್ಲ, ಇದನ್ನ ಹಿಂಗೆ ಇದನ್ನ ಹಿಂಗೆ ಇಟ್ಕೊಂಡು ಬರಿಬೋದು ಇದ್ರ ಮೇಲೆ. ಅಂದ್ರೆ ಇದು ನಿಮ್ಗೆ ಏನಕ್ಕೋಸ್ಕರ ಆ ಕಾಲದಲ್ಲಿ ಉಪಯೋಗಿಸ್ತಿದ್ರು ಅಂತ ಏನಾದ್ರು ನಿಮ್ಗೆ ಮನೆ ಡಾಕ್ಯುಮೆಂಟ್ಸ್ ಮತ್ತೆ ಅಕೌಂಟ್ಸ್, ಆಮೇಲೆ ಇಲ್ಲಿ ಪೆನ್ನು ಇದೆಲ್ಲ ಇಟ್ಕೋಬಹುದಾಗಿತ್ತು. ಎಲ್ಲ ಇಟ್ಕೊಂಡು ಅವಾಗೆಲ್ಲ ನಮ್ ತರ ರೈಟಿಂಗ್ ಡೆಸ್ಕ್ ಎಲ್ಲ ಇರುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಈ ತರ ಒಂದು ಇದ್ ಮಾಡ್ಕೊಂಡು ಅಂದಾಜು ಇದರ ಏಜ್ ಇದು 150 ವರ್ಷ, 150 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅಂದ್ರೆ ಇದು ಎಲ್ಲ ಆನೆ ದಂತಗಳು, ಅಂದ್ರೆ ಐವರಿ. ಇದು ರೋಸ್ ವುಡ್, ಇನ್ಲೇಡ್ ವಿತ್ ಐವರಿ. ಇದೆಲ್ಲ ಬ್ರಾಸ್. ಇದು ಪ್ಯೂರ್ ಐವರಿ. ಪ್ಯೂರ್ ಐವರಿ. ಓಕೆ ಓಕೆ. ಇನ್ಲೇ ವರ್ಕ್. ಓಕೆ. ದಂತ ಇದು ಅಂದ್ರೆ ಆನೆ ದಂತಗಳು ಅವತ್ತಿನ ದಿವಸ ಮಹಾರಾಜರು ಪರ್ಮಿಷನ್ ಕೊಟ್ಟಾಗ ಕಡ್ದು ಈ ತರ ಇದ್ದಿದೆ. ಅದು ಪ್ಲಾಸ್ಟಿಕ್ ಇರ್ಲಿಲ್ವಲ್ಲ. ಅದೇ 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 ಅವಾಗ ಇದ್ದಿದೆ ಇದು. ಇದು ಈ ಟ್ರಂಕ್ ಏನ್ ಮೇಡಮ್ ಇದು? ಯಾಕಂದ್ರೆ ನಮ್ಮ ಅಜ್ಜಿದು ಅವ್ರ ಮದುವೆ ಆಗಿ ತಾಯಿ ಮನೆಯಿಂದ ಬಂದಾಗ ಇದು ಉಡುಗೊರೆ ಎಲ್ಲ ಕೊಡ್ತಾರಲ್ಲ, ಇದು ಟ್ರೂಸೋ ಟ್ರಂಕ್ ಅಂತ ನಮ್ಮ ಅಜ್ಜಿದು. ಸೊ ಇದು ನನ್ಗೆ ಆಂಟಿಕ್ ಅನ್ಸಲ್ಲ. ಇದ್ರಲ್ಲಿ ನಮ್ಮ ಅಜ್ಜಿದು ಒಂಚೂರು ಸೋಲ್ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ನನ್ಗೆ ಇದೆಲ್ಲ ತುಂಬಾ ಪ್ರಿಯ. ಇದ್ರಲ್ಲಿ ಏನ್ ಇಟ್ಕೊಂಡಿದ್ದೀರಾ? ನಮ್ ತಾಯಿ ಕಡೆ ಮೇಡಮ್ ಇದ್ರಲ್ಲಿ ಏನ್ ಇಟ್ಕೊಂಡಿದ್ದೀರಾ? ಈಗ ಸದ್ಯಕ್ಕೆ ನಮ್ ದಸರಾ ಬೊಂಬೆಗಳು,
ಆಮೇಲೆ ಈ ತರ ಹಳೆ ಹಳೆದ್ ನಾನು ಸೇರ್ಸಿಟ್ಕೊಂಡಿದ್ದೀನಿ. ಏ, ತಮಿಳ್ನಾಡ್ ಹೋದಾಗೆಲ್ಲ ತರ್ತೀನಿ. ಅಲ್ಲ, ದಸರಾ ಗೊಂಬೆಗಳು ಇದ್ರೊಳಗೆ ಇದೆಯಾ ಈಗ? ಇದೇ ಪ್ಯಾಕ್ ಮಾಡಿ ಇಟ್ಟಿದೀವಿ. ತೋರಿಸಿ ಮೇಡಮ್ ಒಂಚೂರು, ನಾನು ಸಹಾಯ ಮಾಡ್ತೀನಿ. ಇದ್ ನೋಡಿ, ಇದೆಲ್ಲ ನಾನು ಅಲ್ಲಿ ಇಲ್ಲಿ ಹೋದಾಗ ತರೋದು. ಅದೇ ಇದು ನೋಡಿ, ನನಗೆ ಗೊತ್ತಿದ್ದಾಗ ಇದಕ್ಕೆ ಇದು ರುಬೋಕಲ್ಲು. ನಂಗೆ ಇದೆಲ್ಲ ತುಂಬಾ ಇಷ್ಟ ಕಲೆಕ್ಟ್ ಮಾಡ್ಕೊಳ್ಳೋದು. ಇದ್ ಹಿಂಗ್ ಓಪನ್ ಆಗುತ್ತೆ. ಅವ್ರು ಅವಾಗ ಸೀರೆ ಗೀರೆ ತಂದಿರ್ಬೇಕೇನೋ, ಸೀರೆ ಒಡವೆ. ಇಲ್ಲಿ ಸಾಕಷ್ಟು ಗೊಂಬೆಗಳು ಇದಾವೆ ಇದ್ರೊಳಗೆ. ನಮ್ಮ ತಂದೆಯವ್ರ ಮನೆಯಿಂದ ಒಂದು ಪೆಟ್ಟಿಗೆ ಇದೇ ತರ ಬಂದಿದೆ. ಆದ್ರೆ ಅದ್ರಲ್ಲಿ ಇದೆಲ್ಲ ಐಟಮ್ಸ್ ಇಲ್ಲ. ಅವ್ರು ಉಪಯೋಗಿಸ್ತಾ ಇದ್ದಂತ ಪುಸ್ತಕಗಳು, ಅವ್ರು ಬರೀತಿದ್ದಂತ ಡೈರೀಸ್, ಆ ನಾಟಕದ ಪುಸ್ತಕಗಳು. ಓಹೋ ನೋಡಿ, ರಾಣಿ ಗೊಂಬೆ ಅಂತ ಕರೀತಾರೆ. ದಸರಾ ಗೊಂಬೆ. ಇದು ನಾನು ನಮ್ ತಾಯಿ ಕೂತ್ಕೊಂಡು ಡೆಕೋರೇಟ್ ಮಾಡಿದೀವಿ. ನಾವೇ ಮಾಡಿದೀವಿ. ಇದು ಬೊಂಬೆ ತಗೊಂಡು ಈ ತರ. ಮೇಡಮ್, ಇದೆಲ್ಲ ಮಣ್ಣಿನ ಗೊಂಬೆಗಳು ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದಿರಲ್ಲ. ಇದು ತಮಿಳ್ನಾಡಿನಲ್ಲಿ ತುಂಬಾ ಫೇಮಸ್ ಇದೆಲ್ಲ. ಅಥವಾ ಎಲ್ಲೆಲ್ಲಿ ಹೋದ್ರೆ ಅಲ್ಲೆಲ್ಲಿ ನಾವ್ ಹುಡ್ಕೋದೇ ಇದು. ಅಲ್ಲಿ ತುಂಬಾ ಫೇಮಸ್, ತುಂಬಾ ಮಾಡ್ತಾರೆ ಅದನ್ನ. ಓಕೆ, ಇದು ನಮ್ಮ ಐಟಮ್. ಇದು ನಮ್ಮ ಡಾಕ್ಟರ್ ಗೋಪಾಲ್ ಸ್ವಾಮಿ ಕಡೆಯವ್ರದ್ದು ಕ್ರಿಸ್ಟಲ್ ಗ್ಲಾಸ್. ಅದು ಕ್ರಿಸ್ಟಲ್. ಓಕೆ ಇರುತ್ತೆ ಈಸಿಲಿ. ಹಳೇ ಕ್ರಿಸ್ಟಲ್ ಸಾಮಾನ್ಯ. ಅವ್ರ ಕಲೆಕ್ಟರು. ಸೊ ಒಂದಷ್ಟು ನನ್ನ ಹತ್ರ ಇದೆ. ಬಾಕಿದ್ ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ, ಬಟ್ ಒಂದಷ್ಟು ನಾನು ಇಟ್ಕೊಂಡಿದೀನಿ. ಯಾಕಂದ್ರೆ ನನ್ಗನ್ಸುತ್ತೆ ಇದ್ರಲ್ಲೆಲ್ಲ ಅವ್ರು ವಾಸ ಮಾಡ್ತಾರೆ ಅಂತ. ನನ್ಗಿದ್ದೆಲ್ಲ ಏನ್ ಹೇಳ್ತಾರೆ, ಇನ್ಯಾನಿಮೇಟ್ ಸಾಮಾನಲ್ಲ. ಆಕ್ಚುಲಿ ಅವ್ರದ್ದು ಒಂಚೂರು ಸೋಲ್ ಇದ್ರಲ್ಲೆಲ್ಲ ಇದೆ ಅಂತ ನನ್ಗೆ. ಇದು ವುಡ್ ಅನ್ಸುತ್ತೆ. ಇದು ಆಫ್ರಿಕನ್ ಡಾಲ್ಸ್. ಓಕೆ, ಆಫ್ರಿಕನ್ ಪೇರು. ಇದು ಹೊಸ್ತು, ಇದೇನು ಆಂಟಿಕ್ ಅಲ್ಲ. ಅಂದ್ರೆ ಈಗ ಇಲ್ಲಿ ನಾನು ಏನ್ ಜೋಡ್ಸಿದ್ದೀನಲ್ವಾ, ಇದೆಲ್ಲ ಆಂಟಿಕ್. ಹೌದು, ಆಂಟಿಕ್ ಅಲ್ಲ ಇದೆಲ್ಲ. ಇದೆಲ್ಲ ಕಲೆಕ್ಟ್ ಮಾಡಿರೋದು, ಆಸೆಯಿಂದ ಕಲೆಕ್ಟ್ ನಾನೇ ಮಾಡಿರೋದು. ಇದ್ಯಾವ್ದು ಆಂಟಿಕ್ ಅಲ್ಲ. ಈ ಟ್ರಂಕ್ ಆಂಟಿಕ್. ಇದು ತೋರಿಸ್ತೀನಿ, ಇದು ಆಂಟಿಕ್. ಇದು ಯಾವ್ದೋ ಪರ್ಟಿಕ್ಯುಲರ್ ಮೆಟಲ್. ಸೊ ನಮ್ಮ ಅಜ್ಜಿ ಇದ್ರಲ್ಲಿ ರಸಂ ಮಾಡೋರಂತೆ. ಓಕೆ, ಇದು ನಮ್ ತಾಯಿ ಕಡೆ ಜಾನಕಮ್ಮ ಅಂತ ಅವ್ರ ಹೆಸರು. ಅವ್ರಿದ್ರಲ್ಲಿ ರಸಂ ಮಾಡೋರಂತೆ. ಸೊ ನನ್ಗೆ ಇದೆಲ್ಲ ತುಂಬಾ ಪ್ರೆಷಸ್ ನನ್ಗೆ. ಖಂಡಿತ ಗೊತ್ತಿಲ್ಲ ಇದು ಎಷ್ಟಾಗಿದೋ ಗೊತ್ತಿಲ್ಲ. ಬಟ್ ನನ್ಗನ್ಸತ್ತೆ ಇದ್ರಲ್ಲೆಲ್ಲ ಅವ್ರು ಇದಾರೆ. ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಹತ್ರ ಇದೆ ಅಂತ. ಸಿಲ್ವರ್ ಇಲ್ಲ, ಸಿಲ್ವರ್ ಅಲ್ಲ ಅನ್ಸುತ್ತೆ. ಲೆಡ್ ಇರ್ಬೋದು, ಏನೋ ಇರ್ಬೋದು. ಹೇಳ್ತಾರೆ ಇದು ಖಾಲಿ ಒಲೆ ಮೇಲೆ ಇಟ್ರೆ ಕರ್ಗ್ಬಿಡತ್ತಂತೆ. ಕರಗೋಗುತ್ತಂತ. ಓಕೆ, ಖಾಲಿ ಒಲೆ ಮೇಲೆ ಅಂದ್ರೆ ಇದ್ರೊಳಗಡೆ ನೀರ್ ಇಡ್ದೆ ಏನು ಇಡ್ದೆ ಬರೀ ಇದನ್ನೇ ಇಟ್ರೆ ತೂತಾಗ್ಬಿಡತ್ತೆ ಅಂತ. ಈಗೇನಿಲ್ಲ, ಇದನ್ನ ಇಟ್ಟಿದ್ರೆ. ಇದೀಗ ಬರೀ ಡಿಸ್ಪ್ಲೇಗೆ ಇಟ್ಟಿದೀನಿ. ನನ್ಗನ್ಸುತ್ತೆ ಅವ್ರು ಇದೆಲ್ಲ ನಾವ್ ನೋಡ್ಕೊಂಡ್ರೆ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಹತ್ರ ಇರುತ್ತೆ ಯಾವಾಗ್ಲೂ. ಒಳ್ಳೇದು. ಮತ್ತೆ ಬೇರೆ ಏನ್ ತುಂಬಾ ಹಳೆ ವಸ್ತುಗಳಿದೆ ಮೇಡಮ್ ಇಲ್ಲಿ? ಇದು ಇದೆ ನಮ್ಮ ಯಾರೋ ನಮ್ಮ ಆನ್ಸೆಸ್ಟರ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಮ್ ತಾತ ಹೇಳೋರು ಅವ್ರ ಬ್ರದರ್ ಯಾವ್ದೋ ಟೆನ್ನಿಸ್ ಮ್ಯಾಚ್ ಅಲ್ಲಿ ಗೆದ್ದಿದ್ದು ಟ್ರೋಫಿ ಅಂತ. ಇದು ಗೂಗಲ್ ನಲ್ಲಿ ಸಿಗುತ್ತೆ. ನೀವು ಪಿಕ್ಚರ್ ಹಾಕಿದ್ರೆ ಇಟ್ಸ್ ನಾಟ್ ಸಿಲ್ವರ್. ಯಾವ್ದೋ ಇದು ಕಾಣ್ತಾ ಇಲ್ಲ. ಇದು EPNS ಟೈಪ್ ನೋಡಿ. ಮತ್ತೆ ಇಲ್ಲಿ ಪ್ರತಿ ಒಂದ್ರಲ್ಲೂ ಹಂಟಿಂಗ್ ಸೀನ್ ಇದೆ ನೋಡಿ. ಹಂಟರ್ಸ್ ಹಂಟ್ ಮಾಡ್ತಿರೋ ತರ, ಆನಿಮಲ್ಸ್ ಜೊತೆಲಿ ಎಲ್ಲೋ ಓಡೋಗ್ತಿರೋ ತರ ಇದೆ. ಇಟ್ಸ್ ನಾಟ್ ಸಿಲ್ವರ್. ನಿಮ್ ತಾತನಿಗೆ ಬಂದಿದ್ದ? ನಮ್ಮ ತಾತನ್ ಬ್ರದರ್ಗ್ ಬಂತಂತೆ. ಇಲ್ಲ, ಇದು ಆ ಕಡೆ ನಮ್ ತಾಯಿ ಕಡೆ. ಮೇಡಮ್ ಇದು ನೋಡಿದ್ರೆ ಶಿವ ಪಾರ್ವತಿ ಐವರಿನಾ? ಇದು ಏನಿದು? ಐವರಿ. ಇಟ್ ಇಸ್ ಐವರಿ. ಇಟ್ಸ್ ಪ್ಯೂರ್ ಐವರಿ. ಓಕೆ. ನಮ್ಮ ತಾತ ಡಾಕ್ಟರ್ ಗೋಪಾಲ್ ಸ್ವಾಮಿ ಅವರು ಕಲೆಕ್ಷನ್. ಇದು ನೋಡಿ ಎಷ್ಟು ಇಂಟ್ರಿಕೇಟ್ ಕೆಲಸ. ಸೊ
ಈಶ್ವರನ ತ್ರಿಶೂಲನು ತೆಗಿಬಹುದು, ಅಷ್ಟು ನೀಟಾಗಿ ಮಾಡಿದ್ದಾರೆ. ಓಕೆ ಮೇಡಮ್, ಇವಾಗ ಇದು ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನಿದೆ ಏನಿದೆ? ಅಗೇನ್ ಇಟ್ಸ್ ಅ ರೋಸ್ವುಡ್ ಕಬರ್ಡ್, ಐವರಿ ಇನ್ಲೇ. ಇದು ಓಪನ್ ಮಾಡಿದ್ರೆ ನೀವು ಗೆಸ್ ಮಾಡಿ ಏನಿರ್ಬೋದು ಅಂತ. ಗೆಸ್ ಮಾಡಿ. ಸೊ ಇದು ನೋಡಿದ್ರೆ ಪುಸ್ತಕಗಳ ತರ ಕಾಣ್ತಿದೆ. ಪುಸ್ತಕನೇ ಅದು. ಓಹೋ, ಏನ್ ಪುಸ್ತಕ? ವಿಲಿಯಂ ಶೇಕ್ಸ್ಪಿಯರ್ ಫುಲ್ ಕಲೆಕ್ಷನ್. ಓಕೆ ಓಕೆ ಓಕೆ, ವೆರಿ ನೈಸ್. ಇದು ಅವರು ಬರ್ದಿರ್ತಕ್ಕಂತ ಅಷ್ಟು ಸ್ಟೋರೀಸ್ ಪುಸ್ತಕಗಳಲ್ಲಿ ಇದೆಯಾ? ಓಕೆ, ಸುಮಾರು ಪುಸ್ತಕಗಳಿದಾವೆ ಇದ್ರೊಳಗೆ. ಸೊ ದಿಸ್ ಇಸ್ ವೆರಿ ನೈಸ್. ಅಂದ್ರೆ ದೊಡ್ಡ ಕಬೋರ್ಡ್ ನ ಮಿನಿಯೇಚರ್ ಕಬೋರ್ಡ್, ಮಿನಿಯೇಚರ್ ಬುಕ್ಸ್. ಅದು ಏನಂದ್ರೆ ಆ ಕ್ರಿಯೇಟರ್ ಮೈಂಡ್ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವರ್ಕ್ ಮೆನ್ ಯಾರು ಮಾಡಿದಾರೋ ಅವ್ರ ಮೈಂಡ್ ಹೆಂಗ್ ಕೆಲಸ ಮಾಡ್ತಿದ್ದಾನೆ, ತುಂಬಾ ಚೆನ್ನಾಗಿದೆ. ಮೋರ್ ದೆನ್. ಸೊ ಇದು ಒಂದು 100 ವರ್ಷದ ಹಿಂದಿಂದ ಅಂತ ತಾವು ಹೇಳ್ತಿದ್ದೀರಿ. ಖಂಡಿತ. ಯಾಕೆಂದ್ರೆ ಅವರು ಅಲ್ಲ, ಈಗ ಈ ಮೈಕ್ರೋ ಬುಕ್ಸ್ ಆ ಟೈಮ್ ನಲ್ಲೇ ಮಾಡಿದ್ದಾರೆ ಅಂದ್ರೆ ವೆರಿ ಗ್ರೇಟ್. ಒಂದು ಪುಸ್ತಕ ತೋರಿಸಿ ಮೇಡಮ್. uh, 3, 6, 8, 3, 6, 9, 17, 20 ಆಯ್ತು. 24, 27, 30, 33. ರಾತ್ರಿ ಅಂದ್ರೆ ಯಾವ್ದೋ ಒಂದು ಪುಸ್ತಕ ಮಿಸ್ ಆಗಿದೆ. 33 ಬುಕ್ ಇದೆ. ಯಾವ್ದೋ ಒಂದು 35 ಇತ್ತು ಅನ್ಸುತ್ತೆ ಅದ್ರಲ್ಲಿ. ಇರ್ಬೋದು, ಮಿಸ್ ಆಗಿರ್ಬೋದು, ಅಥವಾ ಒಂದ್ ಸ್ಟೋರಿ 2 ವಾಲ್ಯೂಮ್ ಅಲ್ಲಿ ಇರ್ಬೋದು ಇರ್ಬೋದು ಇರ್ಬೋದು. ಕೊಟ್ಟಿದ್ದಾರೆ, ನಿನ್ಗೆ ಒಳ್ಳೇದಾಗತ್ತೆ ಇಟ್ಕೋ ಅಂತ. ಇದು ಒಂದು ಕಲ್ಲಿನ ಪಾತ್ರೆಯಲ್ಲಿ ಚಕ್ರ ನೀರು ಹಾಕ್ಬಿಟ್ಟು ಫ್ರೈಡೆ ನೀರ್ ಚೇಂಜ್ ಮಾಡೋದು. ಏನ್ ಚಕ್ರ ಅದು? ಶ್ರೀಚಕ್ರ. ಶ್ರೀಚಕ್ರನಾ? ಓಕೆ ಮೇಡಮ್, ನೀವು ಹುಟ್ಟಿರೋ ಸ್ಯಾರಿನೂ ತುಂಬಾ ಹಳೇದು ಅನ್ನಿಸ್ತಾ ಇದೆ ನನಗೆ. ಹೌದು. ಈ ಸ್ಯಾರಿ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ನೀವು? ಇದು ನಮ್ಮ ಅಜ್ಜಿ ಕಮಲಾ ಗೋಪಾಲ್ ಸ್ವಾಮಿ ಅವ್ರದ್ದು. ನಿಮ್ಮ ಅಜ್ಜಿಯವರು ಉಡ್ತಾ ಇದ್ರು ಅಂದ್ರೆ ಇದು ಒಂದು 100-120 ವರ್ಷದ ಹಿಂದಿನ ಸೀರೆನೆ ಅಂತ ಕಾಣ್ತಾ ಇದೆ. ಇರುತ್ತೆ ನೋಡಿ, ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಓ, ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಇಟ್ಸ್ ಕಾಟನ್ ವಿತ್ ಸಿಲ್ಕ್ ಬಾರ್ಡರ್. ಓಕೆ, ಪ್ಯೂರ್ ಸಿಲ್ಕ್ ಬಾರ್ಡರ್. ನೋಡಿ ಎಂತ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ. ಇವತ್ತು ನಮ್ ತಾತನ ಬಗ್ಗೆ ಮಾತಾಡ್ಬೇಕಲ್ಲ ಅಂತ ನಾನು ಇದು ಉಟ್ಕೊಂಡಿದ್ದೀನಿ. ವೆರಿ ಗುಡ್ ಮೇಡಮ್. ಅಗೇನ್ ಅವ್ರ ಆಶೀರ್ವಾದ ನಮ್ಗ್ ಬೇಕು. ಇನ್ನೇನ್ ದುಡ್ಡು ಕಾಸು ನಾವ್ ಕೇಳಲ್ಲ, ನಮ್ಮ ಆನ್ಸೆಸ್ಟರ್ಸ್ ಆಶೀರ್ವಾದ ಬೇಕು. ಹೌದು, ತುಂಬಾ ಹಳೆ ಸೀರೆ. ಆಕ್ಚುಲಿ ಅದು ತುಂಬಾ ಪರ್ಫೆಕ್ಟ್ ಅಲ್ಲ. ಮೋರ್ ಆರ್ ಏನ್ ಗೊತ್ತಾ, ನೀವು ಅಷ್ಟು ವರ್ಷದಿಂದ ಅದನ್ನ ಕಾಪಾಡ್ಕೊಂಡು ಮೇಂಟೈನ್ ಮಾಡಿದಿರಲ್ಲ, ಇಟ್ಸ್ ಎ ಗ್ರೇಟ್ ಥಿಂಗ್. ಇದೆ ನನ್ನ ಹತ್ರ ನಮ್ಮ ಅಜ್ಜಿದ್ 6 to 7 ಸಾರೀಸ್ ಇದೆ. ಓಕೆ. ಈ ವಾಲ್ ಕ್ಲಾಕ್ ಇದು ಅಂದ್ರೆ ಒರಿಜಿನಲ್ ಶೇಪ್ ಅಲ್ಲಿ ಮೇಂಟೈನ್ ಆಗಿಲ್ಲ. ಒರಿಜಿನಲಿ ಮಸ್ಟ್ ಬಿನ್ ಡಿಫ್ರೆಂಟ್. ಇದೆಲ್ಲ ರೀಪೇಂಟ್ ಮಾಡಿಸಿದ್ವಿ ಯಾಕೆಂದ್ರೆ ಕೆಟ್ಟೋಗ್ತಿದೆ ಅಂತ. ಮತ್ತೆ ಇದೆಲ್ಲ ಒರಿಜಿನಲ್, ಪೆಂಡುಲಮ್ ಒರಿಜಿನಲ್. ಬಟ್ ಇದು USA ಅಂತಿದೆಯಲ್ಲ, ಇಲ್ಲಿದಲ್ಲ. USA ನ್ಯೂಯಾರ್ಕ್ ಅಂತ ಇದೆ ಅದ್ರಲ್ಲಿ. ಅವನು ರೀಪೇಂಟ್ ಮಾಡಿದಾಗ ಏನೇನ್ ಮಾಡಿದ್ನೋ ಗೊತ್ತಿಲ್ಲ. ಡೋಂಟ್ ನೋ ಹೌ ಮಚ್ ಆಫ್ ಇಟ್ ಇಸ್ ಒರಿಜಿನಲ್. ಬಟ್ ಇದೆಲ್ಲ 100 years ಮೇಲಿದೆ. ಈ ಡಯಲ್ ಮಾತ್ರ ರೀಪೇಂಟ್ ಮಾಡಿಸಿದ್ವಿ, ಯಾಕಂದ್ರೆ ಹಳೆ ಒರಿಜಿನಲ್ ಡಯಲ್ ಹಳೇದಾಗ್ಬಿಟ್ಟು ಪೇಂಟ್ ಹೋಗಿರುತ್ತೆ. ನೀವು ಅದನ್ನ ಒರಿಜಿನಲ್ ಇವತ್ತಿಗೂ ವರ್ಕ್ ಆಗುತ್ತೆ. ಇದು ಫ್ರೈಡೆ ವೈಂಡ್ ಮಾಡ್ಬೇಕು. ಈಗ ಸ್ವಲ್ಪ ವಾರದಿಂದ ವೈಂಡ್ ಮಾಡಿಲ್ಲ, ಸೊ ಅದ್ ನಿಂತಿದೆ. ಆಕ್ಚುಲಿ ಇಲ್ಲಿದೆ ಕೀ. ಓಕೆ ಓಕೆ ಓಕೆ. ಈ ಕೀ ಎಲ್ಲ ಒರಿಜಿನಲ್. ಇಲ್ಲಿ 2 ಕಡೆ ವೈಂಡ್ ಮಾಡೋದು. ಹೌದು, ಒಂದು ಟೈಮ್ಗೆ, ಒಂದು ಡೇಟ್ಗೆ. ಓಕೆ. ಇಲ್ಲಿ ನೋಡಿ ಡೇಟು ಇದೆ. ಓಹೋ. ಅದಕ್ಕೊಂದ್ ನೀಡ್ಲ್ ಇತ್ತು, ಡೇಟ್ಗೆ ಅಂತ ಒಂದ್ ನೀಡ್ಲ್ ಇತ್ತು. ಅದೇ ಬೇರೆ ಮೂವ್ ಆಗೋದು, ಅದು ಇಲ್ಲ ಈಗ. ಓಕೆ ಮೇಡಮ್, ಇನ್ನು ಬೇರೆ ಸರ್ ಬೇರೆ ಯಾವ್ದು ಅಂತ ಆಂಟೀಕ್ ಅಂತಿಲ್ಲ, ಎಲ್ಲ ಓಲ್ಡ್. ಓಲ್ಡ್ ಅಂದ್ರೆ ಎಲ್ಲ ಓಲ್ಡ್, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಓಲ್ಡ್. ನಾನು ಯಾವ್ದೂ ಎಸ್ತಿಲ್ಲ. ವೆರಿ ಗುಡ್ ಮೇಡಮ್, ವೆರಿ ಗುಡ್ ಮೇಡಮ್. ಇದು ದಿಮಾಕು ಚಿತ್ರದ ಪವಿತ್ರ ಅವರ ರೂಮ್ ಇದು. ಇಲ್ಲೂ ಒಂದಷ್ಟು ಹಳೆ ವಸ್ತುಗಳಿದೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ.
ನಮಸ್ತೆ ಪವಿತ್ರ ಅವರೇ. ಇಲ್ಲಿ ಏನು ನಿಮ್ಮ ಪೂರ್ವಿಕರ ಒಂದು ವಸ್ತುಗಳಿದೆ, ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸಿ. ಇದು ನಮ್ ತಾತ ಮುತ್ತಾತನ ಚೇರ್. ಓಕೆ. ಇದೆಲ್ಲ ಆಂಟಿಕ್. ಇದು ತುಂಬಾ ಚೇಂಜ್ ಆಗ್ತಿದೆ, ತುಂಬಾ ಹಳೇದು. ಇಲ್ಲಿ ಮಿರರ್ ಇತ್ತು, ಟ್ರಂಪ್ ನಂಬಲ್ವಲ್ಲ ಬಿಕಾಸ್ ನಾನು ಕೆಲಸ ಮಾಡುವಾಗ ಇಲ್ಲಿ ಮಾಡ್ತೀನಿ, ಸೊ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ. ಇದು ಆಕ್ಚುಲಿ ಇಲ್ಲಿ ನನ್ನ ಪ್ರೊಜೆಕ್ಟರ್ ಇತ್ತು, ಬಟ್ ನಾನು ಬೆಡ್ ಮೂವ್ ಮಾಡ್ಬೇಕಿತ್ತಂತ ತೆಗ್ದ್ಬಿಟ್ಟು ಇಲ್ಲಿ ಟಿವಿ ಹಾಕಿದೀನಿ. ಇದ್ರ ಹತ್ರ ಫುಲ್ ಸಿನಿಮಾ ಟೈಪ್ ಇದು ಹಳೆ ಕಾಲದ ಡ್ರೆಸ್ಸಿಂಗ್ ರೂಮ್. ಇದು ಹಳೆ ಕಾಲದ್ದು. ಇಲ್ಲಿ ಆಕ್ಚುಲಿ ಒಳಗಡೆ ಇದು ನಮ್ ತಾತಂದು. ಇದು ನಾನು ಕಾಲೇಜ್ ಅಲ್ಲಿ ಇರುವಾಗ ಹಿಂಗ್ ನಾನು ಇದ್ ಮಾಡಿಸಿದೆ. ಅಂದ್ರೆ ಇದು ಅವ್ರು ಹಾಕಿರೋದು ಇದೆಲ್ಲ. ನಮ್ ತಾತ ಅಷ್ಟು ಹಳೇದಿದ್ದು, ನಾನು ತೆಗಿಯೋಕ್ ಹೋಗಿಲ್ಲ. ಅಂದ್ರೆ ಇಟ್ಸ್ ವೆರಿ ಓಲ್ಡ್. ಇದೆಲ್ಲ ಹಾಕಿದ್ರು, ಇದೆಲ್ಲ ಬಂದ್ಬಿಡ್ತು ಆಟೋಮ್ಯಾಟಿಕ್. ಬಟ್ ಇದು ನಾನ್ ಬಿಟ್ಟಿದ್ದೀನಿ ಅವ್ರ ಮೆಮೊರಿ. ಇದೆಲ್ಲ ನಾನ್ ಮಾಡ್ಸಿರೋದು ಕಾರ್ಪೆಂಟರ್ ಕಾಲೇಜ್ ಟೈಮ್ದು. ಸುಮ್ಮನೆ ಮೆಮೊರಿ ಅಂತ ಇಟ್ಕೊಂಡಿದ್ದೀನಿ, ನಾನು ಏನು ಯೂಸ್ ಮಾಡಲ್ಲ. ಇದು ಸೊ ಆಂಟಿಕ್ ಅಂದ್ರೆ ಯು ಕ್ಯಾನ್ ಪುಲ್ ಇಟ್ ಲೈಕ್ ದಟ್, ಜ್ಯುವೆಲ್ರಿ ಇಲ್ಲಿ ಇಟ್ಕೋಬಹುದು. ಅಂಡ್ ವೆನ್ ಯು ಗೆಟಿಂಗ್ ರೆಡಿ, ಇಲ್ಲಿ ಫ್ರಾಸ್ಟೆಡ್ ಗ್ಲಾಸ್ ಇತ್ತು, ಅದು ಶಿಫ್ಟಿಂಗ್ ಅಲ್ಲಿ ಹೊಡೆದೋಯ್ತು, ಸೊ ನಾನು ಇವಾಗ ಚೇಂಜ್ ಮಾಡಿಸಿದ್ದೀನಿ. ಇದು ಅಂದ್ರೆ ಇದು ಅಷ್ಟು ಬಂದು ರೋಸ್ವುಡ್ ಐಟಮ್ಸ್. ಇದರದ್ದು ಒಂದು ಬೆನಿಫಿಟ್ ಏನಂದ್ರೆ 100 ವರ್ಷ ಬರುತ್ತೆ ರೋಸ್ವುಡ್ ಅಲ್ಲಿ. ಸೊ ಈ ಕಾಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಇದು, ಅಂದ್ರೆ ಇದು ಇರೋ ಸೈಜ್, ಸೊಳ್ಳೆ ಪರ್ದೆದು ಸ್ಟ್ಯಾಂಡ್ ಸೈಜ್ ನೋಡಿದ್ರೆ. ಇದು ನಮ್ ಅಜ್ಜಿದು ಸೀರೆ ಕಟ್ ಮಾಡಿ ನಾನು ಮಾಡಿಸಿದ್ದೀನಿ. ಓಕೆ ಓಕೆ. ಸೊ ಇದೂನು ಹಳೇದು ಸ್ಟ್ಯಾಂಡ್, ಇದು ನಾನು ಪೇಂಟ್ ಮಾಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆಯಲ್ಲಿ ಇರ್ತಕ್ಕಂಥ ಹಳೆ ವಸ್ತುಗಳು. ಅಂದರೆ ಒಂದು ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದೇನೆಂದರೆ ಶೇಕ್ಸ್ಪಿಯರ್ ಅವ್ರ ಪುಸ್ತಕಗಳಿಟ್ಟಂಥ ವಾರ್ಡ್ರೋಬು. ಮತ್ತು ನನಗೆ ಆ ಟ್ರಂಕ್ ನೋಡಿದಾಗ ಜ್ಞಾಪಕಕ್ಕೆ ಬಂದಿದೆ ಏನಂದರೆ, ನಮ್ಮ ತಂದೆಯವರು ಪುಸ್ತಕಗಳಿಗೋಸ್ಕರ ಅದೇ ಥರದ್ದೊಂದು ಟ್ರಂಕಲ್ಲಿ ಇಟ್ಕೊಂಡಿದ್ರು. ಸೊ ದಸರಾ ಗೊಂಬೆಗಳನ್ನೆಲ್ಲ ಆ ಕಾಲದಿಂದಲೂ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೋಗಿ ಬರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು.